ಮೈಸೂರಿನ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಎನ್ಆರ್ ಕ್ಷೇತ್ರದಲ್ಲಿ ಈಗ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು. ಈ ನಿಟ್ಟಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದಂತಹ ವಿನೋದ್ ಅವರು ಈಗ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಚುನಾವಣೆಗೆ ಸಂಬಂಧಪಟ್ಟಾಗೆ ವಿನೋದ್ ಅವರಿಂದ ನೇರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತೇನೆ. ಸರ್, ಈಗ ನಿಮ್ಮ ಈ ಒಂದು ಕ್ಷೇತ್ರಕ್ಕೆ ಅಧ್ಯಕ್ಷ ಸ್ಥಾನವಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನುವಂಥ ಮುಂಚೂಣಿನಲ್ಲಿ ಇದ್ದೀರಿ. ಹೇಗೆ ನಡೀತಾ ಇದೆ ಸರ್? ನಮ್ಮದೇ ಆದಂಥ ಒಂದು ಟೀಮ್ ಇದೆ. ಆ ಟೀಮ್ ಮುಖಾಂತರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಏನು ಬಲ ಅಂತಂದರೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ವಾರ್ಡ್ ಜನರು. ಇದು ಆ್ಯಕ್ಚುಲಿ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ. ಇದು ಯೂತ್ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಮಿಟಿದು. ಇದು ಅದರಿಂದ ಇಲ್ಲಿ 18 ವರ್ಷದ ಮೇಲ್ಪಟ್ಟವರು 35 ವರ್ಷದ ಒಳಗಡೆ ಇರೋರು ಇರ್ತಾರೆ. ಎಲ್ಲ ಯಂಗ್ಸ್ಟರ್ಸ್ಗಳು. ಮತ್ತು ನಮಗೆ ಆವಾಗಲಿಂದ ನಾವು ಯಂಗ್ಸ್ಟರ್ಸ್ದು ಸಂಘಟನೆ ಮಾಡ್ಕೊಂಬಂದಿರೋಂಥವ್ರು. ಆದ್ದರಿಂದ ಎಲ್ಲ ಥರ ಸಿದ್ಧತೆಗಳು ಚೆನ್ನಾಗಿ ಆಗಿದೆ, ನಡೀತಾ ಇದೆ ಸರ್. ಒಂದು ಕಡೆ ನಿಮ್ಮ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಮೊದಲೇ ಹೇಳಿದಾಗೆ. ಈ ಭಾಗದ ಶಾಸಕರಾದ ತನ್ವೀರ್ ಸೇಠ್ ಅವರು ಕೂಡ ಅವ್ರ ಜೊತೆ ಮಾತುಕತೆ ನಡೆಸಿದ್ದೀರಾ? ಅವ್ರು ಏನು ಹೇಳಿದ್ದಾರೆ ಸರ್? ನಮ್ಮ ಸಾಹೇಬ್ರದ್ದು ಆಶೀರ್ವಾದ ಇದೆ, ನಮ್ಮ ಶಾಸಕರದ್ದು ಆಶೀರ್ವಾದ ಇದೆ. ಎಲ್ಲ ಥರನೂ ಸೂಚನೆ ಎಲ್ಲ ಕೊಟ್ಟು ಮಾಡಿರೋವಂಥದ್ದು. ಮತ್ತು ಅವರಲ್ಲೂ ಕೂಡ ಇವಾಗ ನಾವು ನರಸಿಂಹರಾಜ ಕ್ಷೇತ್ರ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊತೀವಿ ಅಲ್ಪಸಂಖ್ಯಾತರು ಮಾತ್ರ ಅಲ್ಲಿ ಕಾಂಪೀಟ್ ಮಾಡಬೇಕು, ಅವ್ರು ಮಾತ್ರ ಗೆಲ್ಲೋದು ಅನ್ನೋ ಥರ. ಬಟ್ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಕಾರ್ಯಾಧ್ಯಕ್ಷರಾಗಿರೋದ್ರಿಂದ ಅವರು ತುಂಬ ಆಲೋಚನೆ ಮಾಡಿ ಸ್ಟೆಪ್ಸ್ಗಳನ್ನ ನಿರ್ಧಾರ ತಗೊಳ್ಳೋಂಥವ್ರು. ನಮಗೂ ಸೂಚನೆ ಅದನ್ನೇ ಕೊಟ್ಟಿದ್ದು. ನಾವು ಒಂದು ಟೀಮ್ ಮಾಡಬೇಕಾದ್ರೆ ಎಲ್ಲ ಕ್ಯಾಟಗರಿಯವ್ರನ್ನ ತೊಗೊಂಡು ಟೀಮ್ ಮಾಡ್ರಪ್ಪ ಅಂತಲೇ ಕೊಟ್ಟಿದ್ದವರು. ಅಲ್ಪಸಂಖ್ಯಾತರನ್ನ ಹೆಂಗೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಕ್ಯಾಟಗರಿ ತೊಗೊಂಡು ಒಂದು ಟೀಮ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದು. ಅದೇ ರೀತಿ ನಮ್ಮ ಟೀಮು ಅಂದರೆ ಈಗ ಪ್ರೆಸೆಂಟ್ ಇರೋಂಥ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸೈಯದ್ ಅಬ್ರಾರ್ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿರೋಂಥದ್ದು. ಅವರೇ ನಮ್ಮನ್ನು ಕೂಡ ನಾನು ದಲಿತ ಆಗಿದ್ದರೂ ಕೂಡ ನಮ್ಮನ್ನು SC ಒಂದು ಇದರಿಂದ ಕಣಕ್ಕಿಳಿಸಿದ್ದಾರೆ ಸರ್. ಈಗ ನೀವು ಮೊದಲೇ ಹೇಳಿದಾಗೆ ಈ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಅಲ್ಪಸಂಖ್ಯಾತರು ಇರುವಂಥ ಈ ಕ್ಷೇತ್ರದಲ್ಲಿ ನೀವು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಸರ್? ಹೇಗಿದೆ ಎಲ್ಲರ ಒಂದು ಸ್ನೇಹ? ಸರ್, 100ಗೆ 100% ಅಲ್ಪಸಂಖ್ಯಾತರು. ನಾವು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಪಸಂಖ್ಯಾತರು ಅವ್ರ ಜೊತೆಲೇ ಸರ್. ನಮಗೆ ಸ್ನೇಹ ಒಡನಾಟ ಇರೋದಲ್ಲ ಅವ್ರ ಜೊತೆಲೇ. ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ವಿಶ್ವಾಸದಲ್ಲಿ ನಾವು ಬೆಳ್ಕೊಂಡು ಬಂದಿರೋವಂಥದ್ದು. ನಾವು ಇವತ್ತು ನಿಂತಿದ್ದೀವಿ ಅಂತಂದರೆ ನನಗೆ ಒಂದು ಒಳ್ಳೆಯ ಥರದ ರೆಸ್ಪಾನ್ಸ್ ಸಿಗ್ತಾಯಿದೆ. ನಾನು ನಿನ್ನೆಯಿಂದ ಸೋಷಲ್ ಮೀಡಿಯಾಗೆ ಬಂದೆ ಈ ವಿಚಾರದ ಸಂಬಂಧಪಟ್ಟಂಗೆ. ಆಗಲಿಂದ ನಿನ್ನೆಯಿಂದ ನೋಡ್ತಾಯಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಅವರೇ ಕಾಲ್ ಮಾಡಿ ನಾವು ಮಾಡಿಸ್ತೀವಿ ಮೆಂಬರ್ಶಿಪ್ ಅಂತ ಕೂಗ್ತಾಯಿದ್ದಾರೆ. ಇದರಲ್ಲಿ ಭೇದ ಭಾವ ಅಂತ ಏನಿಲ್ಲ ಸರ್. ನನ್ನ ಚೆನ್ನಾಗಿ ಸ್ವಾಗತ ಮಾಡ್ತಾಯಿದ್ದಾರೆ ಅವರು. ಈಗ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು ನಮ್ಮ ಮೈಸೂರಿನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಸ್ವಲ್ಪ ದಿನದಲ್ಲಿ ಪಾಲಿಕೆ ಚುನಾವಣೆಯೂ ಸಹ ಬರ್ತಿದೆ. ಸೊ ಇದೆಲ್ಲರ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇದೆ ತಮಗೆ? ಸರ್, ತುಂಬ ಜವಾಬ್ದಾರಿ ಇದೆ. ನಾವು 6 ವರ್ಷದಿಂದನೂ ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಇದೊಂದು ನಾವೇನು ಕಾಂಗ್ರೆಸ್ ಯೂತ್ ಎಲೆಕ್ಷನ್ ಏನಿದೆ ಈಗ ಅದನ್ನೇನು ಪಾರ್ಟಿಸಿಪೇಟ್ ಮುಖಾಂತರ ನಾವೇನು ತೋರ್ಸೋಕೆ ಹೋಗ್ತಾಯಿದ್ದೀವಿ ಅಂದರೆ ಇದೊಂದು ನಮ್ಮೊಂದು ಪ್ಲ್ಯಾಟ್ಫಾರ್ಮು. ನಾವು ಸಂಘಟನೆಯಿಂದನೇ ಬರಬೇಕು. ಯುವಕರುಗಳು ಈ ಯೂತ್ ಕಾಂಗ್ರೆಸ್ ಅಡಿಯಿಂದನೇ ಬಂದಷ್ಟು ಕೂಡ ಒಂದು ಬೇರಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಶಾಸಕರು ಮತ್ತು ನಮ್ಮ ಶಾಹಿದಣ್ಣ ಅಂತ ಹೇಳ್ಬಿಟ್ಟು ಹಿರಿಕರು ಅವರ ಒಂದು ಸಲಹೆ ಮೇರೆಗೆ ನಾವು ನಿಂತಿರೋವಂಥದ್ದು. ಸಂಘಟನೆ ಅಂತಂದರೆ ನಾವು ನಿಂತರೆ ಸರ್, ಇವತ್ತು ನೋಡಿ ನಾನು ಒಬ್ಬ ಕಾರ್ಪೊರೇಟರ್ ಆಸ್ಪಿರೆಂಟಾಗಿ ನನ್ನ ವಾರ್ಡಲ್ಲಿ ಏನು ನಾನು ಸಂಘಟನೆ ಮಾಡಬೇಕು ಅದು ಮಾಡಿದ್ದೀನಿ, ಆಯಿತಾ. ನನಗೆ ಇನ್ನೂ ಆಸಕ್ತಿ ಇದೆ, ಕೆಲಸ ಮಾಡೋವಂಥ ಆಸಕ್ತಿ. ಆದರೆ ಆ ನಿಟ್ಟಿನಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈಗ NR ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟಾಗಿ ಇವತ್ತು ನಿಂತಿದ್ದೀನಿ. ಜನ ಎಲ್ಲ ನನಗೆ ಆಶೀರ್ವಾದ ಮಾಡಿ ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಕ್ಯಾಂಡಿಡೇಟಾಗಿ ವಿನ್ ಆದರೆ NR ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷನಾಗಿ ನಾನು ಇಡೀ ಕ್ಷೇತ್ರದಲ್ಲಿ ನಾನು ಸಂಘಟನೆ ಮಾಡ್ತೀನಿ ಸರ್. ಅದೇ ಮೊದಲೇ ಹೇಳ್ದಂಗೆ ಮುಂದಿನ ದಿನಗಳಲ್ಲೂ ಕೂಡ ಪಕ್ಷದ ಒಂದು ಜವಾಬ್ದಾರಿಗಳು ಏನೇ ಕೊಟ್ಟರೂ ಸಹ ಈ ಕ್ಷೇತ್ರದ್ದಾಗಿರ್ಬೋದು, ಮೈಸೂರು ನಗರದ್ದಾಗಿರ್ಬೋದು, ಜಿಲ್ಲೆಯಂಥದ್ದಾಗಿರ್ಬೋದು, ಆ ಜವಾಬ್ದಾರಿನೇ ಹೊರಲಿಕ್ಕೆ ತಾವು ತಯಾರಾಗಿದ್ದೀರಿ? ಖಂಡಿತ ಸರ್, ಖಂಡಿತವಾಗ್ಲೂ ನಾವು ರೆಡಿ ಇದ್ದೀವಿ. ಅದರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಾಂಗ್ರೆಸ್ ಯುವ ಮುಖಂಡರಾದಂಥ ವಿನೋದ್ ಅವರ ಮಾತಾಗಿರುವಂಥದ್ದು. ಅಂದರೆ ಈ ಚುನಾವಣೆಯಲ್ಲಿ ನನಗೆ ಎಲ್ಲರ ಬೆಂಬಲವೂ ಕೂಡ ಇದೆ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಜೊತೆಗೆ ಮೊದಲಿಂದಲೂ ಕೂಡ ಒಡನಾಟ ಇರೋದ್ರಿಂದ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸ್ತಾರೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಪ್ರಶಾಂತ್ ಎನ್ ಮಲಿಕ್, ಅಮೋಘ್ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.